ಬಿಹಾರ ಚುನಾವಣೆಯ ಫಲಿತಾಂಶ ಪ್ರಕಟವಾಗ್ತಾ ಇದೆ. ಒಂದು ಐತಿಹಾಸಿಕ ಫಲಿತಾಂಶ ಬಿಹಾರ ಚುನಾವಣೆ. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಮಹಾಗಠಬಂಧನ್ ಕೇವಲ 36 ಸ್ಥಾನಕ್ಕೆ ಕುಸಿತು. 90 ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸುವ ಮೂಲಕ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವುದು. 28 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದ್ದ ಎಲ್ಜೆಪಿ 22ರಲ್ಲಿ ಮಾತ್ರ ಮುನ್ನಡೆ. ಬಿಹಾರದ ಫಲಿತಾಂಶ ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣವಾಗಿದೆ. 20 ವರ್ಷಗಳಿಂದ ನಿತೀಶ್ ಕುಮಾರ್ ಅವರ ಆಳ್ವಿಕೆ ಬಗ್ಗೆ ಜನರ ಆದೇಶ ಏನು? ದಾಖಲೆಯ ಮತದಾನ ಹುಬ್ಬೇರಿಸೋ ಹಾಗೆ ಮಾಡಿತ್ತು ಬಿಹಾರ ಚುನಾವಣಾ ಅಖಾಡದಲ್ಲಿ. 20 ವರ್ಷದ ಆಡಳಿತ, ದಾಖಲೆಯ ಮತದಾನ, ಆಡಳಿತ ವಿರೋಧಿ ಅಲೆಯಿಂದಾಗಿ ದಾಖಲೆಯ ಮತದಾನ ಆಗಿರೋದಾ, ಅಥವಾ ಇದೇ ಸರ್ಕಾರ ನಮಗೆ ಬೇಕು ಅಂತ ಜನ ಮತದಾನವನ್ನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರ? ಪ್ರಿಡಿಕ್ಷನ್ ಇತ್ತು. ಎರಡರಲ್ಲಿ ಯಾವುದು ಅನ್ನೋದು ಈಗ ಗೊತ್ತಾಗ್ತಾ ಇದೆ. ನಂಬರ್ಸ್ ಅನ್ನ ನೋಡುದು. ನಿತೀಶ್ ಕುಮಾರ್ ಜೆಡಿಯು 80 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿರೋದು. 20 ವರ್ಷಗಳ ಸುದೀರ್ಘವಾದ ಆಳ್ವಿಕೆ. ಅತಿ ಹೆಚ್ಚು ಮಹಿಳಾ ಮತದಾರರು ಮತದಾನ ಮಾಡಿದ್ದಾರೆ ಈ ಬಾರಿ. ನಿತೀಶ್ ಕ್ಯಾಬಿನೆಟ್ನ ಎಲ್ಲಾ ಸಚಿವರು ಕೂಡ ಭಾರಿ ಮುನ್ನಡೆಯಲ್ಲಿದ್ದಾರೆ. 29ರಲ್ಲಿ 28 ಕ್ಷೇತ್ರಗಳಲ್ಲಿ ಮುನ್ನಡೆ. ನಿತೀಶ್ ಕ್ಯಾಬಿನೆಟ್ನ 29 ಸಚಿವರ ಪೈಕಿ 28 ಮಂದಿ ಮುನ್ನಡೆಯಲ್ಲಿದ್ದಾರೆ. ಕ್ಯಾಬಿನೆಟ್ನ ಎಲ್ಲಾ ಸಚಿವರು ಭಾರಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಬಿಹಾರದಲ್ಲಿ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ಗೆ ಭಾರಿ ಹಿನ್ನಡೆ ಆಗಿದೆ. ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ಗೆ ಆದಂತ ಹಿನ್ನಡೆ ಇದೆ. ಈ ಕ್ಷಣದ ಅಪ್ಡೇಟ್ ಅನ್ನ ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ವಿರೋಧ ಪಕ್ಷಗಳ ಒಕ್ಕೂಟ ಮಹಾಗಠಬಂಧನದ ಮುಖ್ಯಮಂತ್ರಿ ಅಭ್ಯರ್ಥಿ ತೇಜಸ್ವಿ ಯಾದವ್ ಅವರಿಗೆ ಹಿನ್ನಡೆ ಆಗಿದೆ. ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ಗೆ ಭಾರಿ ಹಿನ್ನಡೆ. ತಮ್ಮ ಕುಟುಂಬದ ಭದ್ರಕೋಟೆಯಾದ ರಾಘೋಪುರದಲ್ಲಿ ಹಿನ್ನಡೆ ಅನುಭವಿಸಿದ್ದಾರೆ. ಈ ಕ್ಷಣದ ಅಪ್ಡೇಟ್ ಅನ್ನ ನೋಡ್ತಾ ಇದ್ದೀವಿ. 3200 ಮತಗಳಿಂದ ಹಿನ್ನಡೆಯಲ್ಲಿದ್ದಾರೆ. ತೇಜಸ್ವಿ ಯಾದವ್ ಅವರೇ ಹಿನ್ನಡೆ ಅನುಭವಿಸ್ತಾ ಇರೋದು. ಬಿಜೆಪಿ ಅಭ್ಯರ್ಥಿ ಸತೀಶ್ ಕುಮಾರ್ಗೆ 3200 ಮತಗಳಿಂದ ಮುನ್ನಡೆ ಇದೆ. ಆರ್ಜೆಡಿ ನಾಯಕರೇ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ ಬಿಹಾರದಲ್ಲಿ. ರಾಘೋಪುರ, ಕುಟುಂಬದ ಭದ್ರಕೋಟೆ ರಾಘೋಪುರದಲ್ಲೇ ಹಿನ್ನಡೆ ಆಗಿದೆ. ವಿರೋಧ ಪಕ್ಷಗಳ ಒಕ್ಕೂಟ ಮಹಾಗಠಬಂಧನದ ಮುಖ್ಯಮಂತ್ರಿ ಅಭ್ಯರ್ಥಿ ತೇಜಸ್ವಿ ಯಾದವ್. ಒಂದು ಐತಿಹಾಸಿಕ ಗೆಲುವು ಇಲ್ಲಿ ಎನ್ಡಿಎಗೆ. 243ರಲ್ಲಿ ಮ್ಯಾಜಿಕ್ ನಂಬರ್ ಇರೋದು 122. ಕ್ಲೀನ್ ಸ್ವೀಪ್ ಆಗಿದೆ. ಅಧಿಕೃತ ಘೋಷಣೆ ಒಂದಾಗಬೇಕು, ಆದರೆ ಮತ ಎಣಿಕೆ ನಡೀತಾ ಇದೆ. ಎಂಥದ್ದೇ ಹಾವು ಏಣಿ ಆಟ ಅಂದ್ರೂ ಕೂಡ ಎಲ್ಲಾ ಸಾಧ್ಯತೆಗಳನ್ನು ಮೀರಿ ಎನ್ಡಿಎ ನುಗ್ಗುತ್ತಾ ಇದೆ. ಮಹಾಗಠಬಂಧನ್ 36 ಸ್ಥಾನ. ಇಲ್ಲಿವರೆಗಿನ ಅಪ್ಡೇಟ್. ಬಿಹಾರ ಮತಯುದ್ಧದಲ್ಲಿ ಎನ್ಡಿಎ 201ರತ್ತ ಮುನ್ನುಗ್ತಾ ಇದೆ. ಬಹಳ ನಿರೀಕ್ಷೆ ಇದ್ದಂತಹ ಪಾರ್ಟಿ ಅಂದ್ರೆ ಜೆಎಸ್ಪಿ. ಏನಾದ್ರೂ ಮ್ಯಾಜಿಕ್ ನಡೆಯುತ್ತಾ? ಗೇಮ್ ಚೇಂಜರ್ ಆಗುತ್ತಾ? ಆದರೆ ಅಂತಹ ಯಾವ ಕಮಾಲ್ ಕೂಡ ಆಗ್ಲಿಲ್ಲ ಜೆಎಸ್ಪಿಯಿಂದ.
ಯುದ್ಧದಲ್ಲಿ ವೋಟ್ ಶೇರ್ ಹೇಗಿದೆ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಮ್ಯಾಜಿಕ್ ನಂಬರ್ 122. ಆದ್ರೆ NDA ಡಬಲ್ ಸೆಂಚುರಿ ಕೊಡ್ತಿದೆ ಈಗಾಗಲೇ 201. ಬಿಹಾರ್ ಮತ ಯುದ್ಧದಲ್ಲಿ ವೋಟ್ ಶೇರ್ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. 48% ಮತ NDA ಪಾಲು, ಮಹಾಗಠಬಂಧನ್ 38% ಮತವನ್ನ ಈ ಬಗ್ಗೆ ಒಂದು ರಿಯಾಕ್ಷನ್ ತಗೊಂಡ್ಬಿಡ್ತೀನಿ. ರಾಜಕೀಯ ವಿಶ್ಲೇಷಕರು ರವೀಂದ್ರ ರೇಷ್ಮೆ ಅವರು ಇದ್ದಾರೆ. ಈ ಬಾರಿಯ ವೋಟ್ ಶೇರ್ ನೋಡ್ತಾ ಇದೀವಿ. ಒಂದು ಪ್ರಿಡಿಕ್ಷನ್ ಅಂತೂ ಆರಂಭದಿಂದಲೂ ಇತ್ತು, ಬಹುಮತ ಸಿಗತ್ತೆ ಅಂತ. ಆದ್ರೆ ಈ ಮಟ್ಟಿಗಿನ ಮಾಸಿವ್ ಒಂದು ರಿಸಲ್ಟ್ ಬರುತ್ತೆ ಅಂತ ಮತ್ತೆ ಪುನರುಚ್ಚಾರ ಮಾಡ್ತಾ ಇದ್ದೀನಿ. ರಾಜನೀತಿ ಅಂದ್ರೆ ನೀತಿ ಮತ್ತು ನಿಯತ್ತು ಎರಡೂ ಕೂಡ ಈ 75ರ ಹರೆಯದಲ್ಲಿರೋ ನಿತೀಶ್ ಕುಮಾರ್ ಅವರ ಶಕ್ತಿ ಮತ್ತು ಸತ್ವ, ಅವರ ವ್ಯಕ್ತಿತ್ವದ ಸಮಗ್ರ ಶಕ್ತಿಯನ್ನು ಅರ್ಥ ಮಾಡ್ಕೊಳ್ದಿರೋರು ವಿರೋಧಿಗಳು ಇವತ್ತು ಎಲ್ಲಕ್ಕಿಂತ ಹೆಚ್ಚು ಪಶ್ಚಾತ್ತಾಪ ಪಡಬೇಕಾಗಿರೋ ಮಹಾಗಠಬಂಧನ್. ಯಾಕಂದ್ರೆ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಈ ಮಹಾಗಠಬಂಧನ್ಗೆ ಇಂಡಿ ಮೈತ್ರಿಕೂಟ ಅಂತ ಕರಿತಾ ಇದ್ರು. ಆ ಇಂಡಿ ಮೈತ್ರಿಕೂಟದ ಮೂಲ ಪ್ರವರ್ತಕರೇ ನಿತೀಶ್ ಕುಮಾರ್. ಅವತ್ತು RJD ಜೊತೆಗೆ ಸರ್ಕಾರ ರಚಿಸಿದ್ರು. ಪಾಟ್ನಾದಲ್ಲಿ ಒಂದು ಸಭೆ ನಡೆದಾಗ ಇಂಡಿ ಮೈತ್ರಿಕೂಟದವರು ಸರ್ವಾನುಮತದಿಂದ ನಿತೀಶ್ ಕುಮಾರ್ ಅವ್ರನ್ನೇ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಬಿಂಬಿಸ್ಬಿಟ್ಟಿದ್ರೆ ದೇಶದ ಚರಿತ್ರೆನೇ ಬೇರೆ ಆಗ್ತಾ ಇತ್ತು. ಅದಷ್ಟೇ ಅಲ್ಲ, ಅದೇ ಸಭೆಯಲ್ಲಿ ಅರವಿಂದ್ ಕೇಜ್ರಿವಾಲ್ ಮತ್ತು ಮಮತಾ ಬ್ಯಾನರ್ಜಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಯಾಕೆ ನಾವು ಬಿಂಬಿಸಬಾರ್ದು ಅಂತ ಹೇಳಿದ್ರು. ಪಕ್ಕದಲ್ಲೇ ಕೂತಿದ್ರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಸುಮ್ಮನೆ ಕೂತಿದ್ರು, ಮೌನವಾಗಿದ್ಬಿಟ್ರು. ಅವೆರಡರಲ್ಲಿ ಒಂದು ಮಾಡಿದ್ರು ಆಗ್ತಾ ಇತ್ತು. ಮುಂದೆ ಈ ಲಲ್ಲೂ ಪ್ರಸಾದ್ ಯಾದವ್ ಅವ್ರ ಮಕ್ಕಳ ಕಾಟ ತಡ್ಕೊಳ್ಳಾರ್ದನೆ RJD ಆ ಮಹಾಗಠಬಂಧನದಿಂದ ಹೊರಗೆ ಬಂದ್ಬಿಟ್ಟು ಮಾರನೇ ದಿವಸ ಮತ್ತೆ ಅವತ್ತೇ ಸಂಜೆ ಮತ್ತೆ NDA ಮೈತ್ರಿಕೂಟಕ್ಕೆ ವಾಪಸ್ ಬಂದ್ಬಿಟ್ರು ನಿತೀಶ್ ಕುಮಾರ್. ಯಾಕಂದ್ರೆ ಇವರು ತೇಜಸ್ವಿ ಯಾದವ್ ಉಪಮುಖ್ಯಮಂತ್ರಿ ಆಗಿದ್ರು, ತೇಜ್ ಪ್ರತಾಪ್ ಯಾದವ್ ಕ್ಯಾಬಿನೆಟ್ ಮಂತ್ರಿ ಆಗಿದ್ರು. ಅವರಿಂದ ಯಾವ ಥರದ ಕಿರುಕುಳ ಅನುಭವಿಸ್ತಾರೆ ಅನ್ನೋದನ್ನ ಅವ್ರು ಮನಸ್ಸಲ್ಲೇ ಇಟ್ಕೊಂಡಿದ್ರು ಅವರು ನಿತೀಶ್ ಕುಮಾರ್ 20 ವರ್ಷಗಳಿಂದ ಮುಖ್ಯಮಂತ್ರಿ ಆಗಿದ್ರು ಕೂಡ ಕೆಲವು ಲೋಪದೋಷಗಳು ಆಗಿರ್ಬೋದು. ಆದ್ರೆ ವ್ಯಕ್ತಿಗತವಾಗಿ ಭ್ರಷ್ಟಾಚಾರ, ಜಾತೀಯತೆ, ಸ್ವಜನ ಪಕ್ಷಪಾತ, ಕುಟುಂಬ ರಾಜಕಾರಣ ಯಾವ ಕಳಂಕ ಕೂಡ ಅವ್ರಿಗಿಲ್ಲ. ಮತ್ತು ಅಭಿವೃದ್ಧಿ ಒಂದು ಜಂಗಲ್ ರಾಜ್ಯ ಆಗಿದ್ದು ಬಿಹಾರ್ನ ಅಭಿವೃದ್ಧಿ ಕೇಂದ್ರಿತ ರಾಜ್ಯವಾಗಿ ಮಾರ್ಪಾಡು ಮಾಡಿದ್ದಾರೆ. ಇವತ್ತಿನ ಆರ್ಥಿಕ ತಜ್ಞರು ಹೇಳ್ತಾರೆ ಕಂಬೈನ್ಡ್ ಆನ್ಯುವಲ್ ಡೆವಲಪ್ಮೆಂಟ್ ಗ್ರೋತ್ ರೇಟ್ ಅದರಲ್ಲಿ ಬಿಹಾರ್ ಇವತ್ತು ತಮಿಳುನಾಡು, ಕರ್ನಾಟಕಕ್ಕಿಂತ ಮುಂದಿದೆ. ಸತತವಾಗಿ ಕಳೆದ 5 ವರ್ಷಗಳಿಂದ 10.2 ಕಂಬೈನ್ಡ್ ಆನ್ಯುವಲ್ ಗ್ರೋತ್ ರೇಟ್ ಆಫ್ ಬಿಹಾರ್. ಕರ್ನಾಟಕದ 9.6, ತಮಿಳುನಾಡು 9.9. ಗುಜರಾತ್ ಮಾತ್ರ ಅವ್ರಿಗಿಂತ ಜಾಸ್ತಿ. ಗುಜರಾತ್, ತ್ರಿಪುರಾ, ಮೇಘಾಲಯ ಮಾತ್ರ ಜಾಸ್ತಿ ಇದೆ. ಅಂದ್ರೆ ನಿರಂತರವಾಗಿ ವ್ಯಕ್ತಿಗತವಾದ ಒಂದು ಇಂಟಿಗ್ರಿಟಿ ಅಂತ ಹೇಳ್ತಾರೆ, ಪೊಲಿಟಿಕಲ್ ಇಂಟಿಗ್ರಿಟಿ ಕೂಡ ಬಹಳ ಮುಖ್ಯ. ಅದಷ್ಟೇ ಅಲ್ಲ, ಇವತ್ತು 36% EBC ಮತ್ತು 28% OBC ಇರೋ ರಾಜ್ಯದಲ್ಲಿ ಒಬ್ಬ EBC ಮುಖ್ಯಮಂತ್ರಿ, ಒಬ್ಬ OBC ಪ್ರಧಾನಮಂತ್ರಿ. ಅದಕ್ಕಿಂತ ಅತ್ಯುತ್ತಮವಾದ ಕಾಂಬಿನೇಷನ್ ನೋಡಿ. ಸಾಮಾಜಿಕ ನ್ಯಾಯ ಮೇಲ್ನೋಟಕ್ಕೆ ನಿತೀಶ್ ಕುಮಾರ್ ಅವರನ್ನ ಚರ್ಚೆ ಮಾಡಿದ್ದು ಹೆಂಗೆ ಅಂತ ಅವರ ವಯಸ್ಸು, ಅವರ ಆರೋಗ್ಯ ಕೈ ಕೊಡ್ತಾ ಇದೆ, ಸುದೀರ್ಘ ಆಡಳಿತ, ಒಂದು ಆಡಳಿತ ವಿರೋಧಿ ಅಲೆ ಇರುತ್ತೆ. ಮೂಲತಃ ಸಮಾಜವಾದಿ ಪಕ್ಷ, ಲೋಹಿಯಾ ಸಮಾಜವಾದಿ ಸಿದ್ಧಾಂತದಿಂದ ಅರಳಿ ಬಂದವರು ಇವರಿಬ್ರು, ಲಲ್ಲೂನು ಮತ್ತು ನಿತೀಶ್ ಕುಮಾರ್ ಒಬ್ಬ ಸಮಾಜವಾದಿ ಮುಖ್ಯಮಂತ್ರಿ ಹೇಗಿರ್ಬಲ್ಲ ಅನ್ನೋದನ್ನು ತೋರಿಸಿದ್ದಾರೆ. ಅವರು ಬಿಜೆಪಿ ಸಹವಾಸದಲ್ಲಿ 15 ವರ್ಷ ಇದ್ರು ಕೂಡ ಯಾರು ಕೂಡ ಅವ್ರನ್ನ ಕಮ್ಯುನಲ್ ಅನ್ನಲ್ಲ, ಕೋಮುವಾದಿ ಅನ್ನಲ್ಲ. 2010ರಲ್ಲಿ ಅವರು ಇದೇ ತರದ ಫಲಿತಾಂಶ ಬಂದಾಗ 36 ಜನ ಮಹಿಳೆಯರು ಗೆದ್ದಿದ್ರು, 28 ಜನ ಮುಸ್ಲಿಮರು ಗೆದ್ದಿದ್ರು. ಅದು ನಿತೀಶ್ ಕುಮಾರ್ ಅವರ ಶಕ್ತಿ. ತಮ್ಮ ಪಾಲುಗ ಮಿತ್ರ ಪಕ್ಷಗಳು ಯಾರೇ ಇರಲಿ ತಮ್ಮ ಮೂಲ ಸಿದ್ಧಾಂತ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಳಿಲ್ಲ. ಆಮೇಲೆ ನೋಡಿ, ಕರ್ನಾಟಕದಲ್ಲಿ 108 ಸ್ಕ್ಯಾಮ್ಗಳನ್ನ ಕೇಳ್ತಾ ಇರ್ತೀವಿ. 20 ವರ್ಷದಿಂದ ಯಾವ ಸ್ಕ್ಯಾಮ್ ಇಲ್ಲ ಅಲ್ಲಿ. ಇಲ್ಲಿ ಬಿಜೆಪಿ ಇದ್ದಾಗಲೂ ಸ್ಕ್ಯಾಮ್ ಇರುತ್ತೆ, ಕಾಂಗ್ರೆಸ್ ಇದ್ರೂ ಸ್ಕ್ಯಾಮ್ ಇರುತ್ತೆ. ಅದು ನಿತೀಶ್ ಕುಮಾರ್ ಅವರ ಶಕ್ತಿ. ಸೊ ಎಲ್ಲ ಒಂದ್ ಕಡೆ ದೇಶದ ಜನ, ಕೇಂದ್ರದಲ್ಲಿ ನರೇಂದ್ರ ಮೋದಿ, ಅಲ್ಲೊಬ್ಬ OBC ಪ್ರಧಾನಮಂತ್ರಿ, ಇಲ್ಲೊಬ್ಬ
EBC ಮುಖ್ಯಮಂತ್ರಿ ಈ ಸೋಷಿಯಲ್ ಕಾಂಬಿನೇಷನ್ ಜೊತೆಗೆ ಅವರು ವ್ಯಕ್ತಿಗತವಾದ ನಿಯತ್ತನ್ನು ಕೂಡ ಬೆಂಬಲಿಸ್ತಾರೆ. ರಾಜಕಾರಣಿಗಳು ಮತ್ತು ರಾಜಕೀಯ ಪಕ್ಷಗಳು ಅನ್ಕೊಂಡಿರುವಷ್ಟು ಜಾತಿವಾದಿಗಳೆಲ್ಲ ನಮ್ಮ ಜನ ಇದ್ದಾರೆ. ಸಿದ್ದರಾಮಯ್ಯನ ಹೆಂಗೆ 2 ಸಾರಿ ಚಾನ್ಸ್ ಕೊಡ್ತಾ ಇದ್ರು ಕರ್ನಾಟಕ ಜನ. ಸಿದ್ದರಾಮಯ್ಯನವರು ಕಾಂಗ್ರೆಸ್ನ 2 ಸಾರಿ ಗೆಲ್ಸಿದ್ದಾರೆ. ಯಾಕಂದ್ರೆ ಲಿಂಗಾಯತರು ಒಕ್ಕಲಿಗರು ಹೋಲಿಸಿದ್ರೆ ಸಿದ್ದರಾಮಯ್ಯನವರ ಜಾತಿ ಅಷ್ಟು ದೊಡ್ಡದೇನಲ್ಲ. ವ್ಯಕ್ತಿಗತವಾದ ಪ್ರತಿಭೆ, ಪರಿಶ್ರಮ, ಸಾಧನೆ ಅದನ್ನು ಕೂಡ ಗುರುತಿಸ್ತಾರೆ. ಇದು ನಮ್ಮ ಪ್ರಜಾಪ್ರಭುತ್ವದ ಗೆಲುವು ಕೂಡ, ಸಾಮಾಜಿಕ ನ್ಯಾಯ ತತ್ವದ ಗೆಲುವು ಕೂಡ. ಅನಿಲ್ ಚಲ್ಗೇರಿ ಅವರೇ, ನಮ್ಮ ರಾಜ್ಯದಲ್ಲಿ ಪೊಲಿಟಿಕಲ್ ಲೆಕ್ಕಾಚಾರ ಹೇಗಿದೆ ಅಂತ ಅಂದ್ರೆ, ಈ ಬಾರಿ ಒಂದು ಪಕ್ಷ ಆಡಳಿತದಲ್ಲಿದ್ರೆ 5 ವರ್ಷ ಮುಗಿಯೋಷ್ಟೊತ್ತಿಗೆ ಒಂದು ಆಡಳಿತ ವಿರೋಧಿ ಅಲೆ ಬಂದ್ಬಿಟ್ಟಿರುತ್ತೆ. ಜನ ಚೇಂಜ್ ಕೇಳ್ತಾರೆ, ಬದಲಾವಣೆ ಬಯಸ್ತಾರೆ. ಇಲ್ಲ ಇವ್ರು ಆಗಲ್ಲ, ಮತ್ತೊಬ್ಬರನ್ನ ಆಯ್ಕೆ ಮಾಡೋಣ ಅಂತ. 20 ವರ್ಷದಿಂದ ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಮುಂದುವರೆದಿದ್ದಾರೆ. ಆಡಳಿತ ವಿರೋಧಿ ಅಲೆ ಅನ್ನೋದು ಬಹಳ ಚರ್ಚೆ ಆಯ್ತು. ಬಟ್ ಸ್ಟಿಲ್ ಈ ಬಾರಿ ಜನ ಅಲ್ಲಿ ಕೊಟ್ಟಂತಹ ಸಂದೇಶ ಇದೆಯಲ್ಲ, ಅದೊಂದು ಮಾಸಿವ್ ಗೆಲುವು. ಅದು ನಿತೀಶ್ ಕುಮಾರ್ ಅವರಿಗೆ ಜೈ ಅಂದಿದ್ದಾರೆ. ಹೇಗ್ ಸಾಧ್ಯ ಇದು? ಬಿಹಾರದಂತ ರಾಜ್ಯದಲ್ಲಿ ಕರ್ನಾಟಕ ಎಷ್ಟು ಡಿಫ್ರೆಂಟ್ ಇರುತ್ತೆ ಹಾಗಾದ್ರೆ ಈ ವಿಷಯದಲ್ಲಿ? ನೋಡಿ, ತುಂಬಾ ಕ್ಲಿಯರ್. ಎಲ್ಲೂ ಯಾವುದೇ ಪೊಲಿಟಿಕಲ್ ಮತ್ತು ವೋಟರ್ ಪ್ಯಾಟರ್ನ್ ಅಲ್ಲಿ ಸ್ಟ್ಯಾಂಡರ್ಡ್ ಅಂತ ಏನೂ ಇರೋದಿಲ್ಲ. ನೀವು ಹೇಗೆ ಡೆಲಿವರಿ ಮಾಡ್ತಿರೋ, ನೀವೇನು ಹೇಳಿರ್ತೀರಾ, ನೀವು ಆ ಒಂದು ಟೆನ್ಯೂರಲ್ಲಿ ನೀವು ಎಷ್ಟು ಡೆಲಿವರಿ ಮಾಡಿರ್ತೀರಾ, ಯಾವ ರೀತಿಯಲ್ಲಿ ಮಾಡಿರ್ತೀರಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟೋ ಬಾರಿ ಕೆಲವು ರಾಜ್ಯಗಳಲ್ಲಿ ನಾವು ಅನ್ಕೊಳ್ತಾ ಇರ್ತೀವಿ, ದೇಶದಲ್ಲೂ ಹಾಗೆ ಆಗ್ತಿತ್ತು. ಒಂದು ಸರ್ಕಾರ ಬಂದರೆ ಅದನ್ನೇ ಕಂಟಿನ್ಯೂ ಆಗುತ್ತೆ ಅಂತ ಒಂದ್ಸಲ ಅಂತಿದ್ರು, ಕಂಟಿನ್ಯೂ ಆಗೋದಿಲ್ಲ ಅಂತ ಆಯಿತು. ಆದರೆ ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರ ಬಂದಿರುವಂಥದ್ದು ಅದೇ ರೀತಿಯಲ್ಲಿ. ಕರ್ನಾಟಕದಲ್ಲಿ ದುರಾದೃಷ್ಟ ಏನು ಅಂತ ಹೇಳಿದ್ರೆ, ಆ ಥರದ ಹಿಂದೆ ಕಾಂಗ್ರೆಸ್ಗೆ ಅವಕಾಶ ಸಿಗ್ತಾ ಇತ್ತು. ಆದರೆ ಯಾವಾಗ ಜನತಾ ಪಾರ್ಟಿ ಮತ್ತು JDSಗಳು ಸ್ವಲ್ಪ ಸ್ಟ್ರಾಂಗ್ ಆಗಿ ಸ್ಟಾರ್ಟ್ ಆಯಿತು, ಅದಾದ ನಂತರ BJP ಸ್ಟ್ರಾಂಗ್ ಆಯಿತು, ಪ್ರತಿ ಬಾರಿ ಒಂದೊಂದು ಬಾರಿ ಚೇಂಜ್ ಆಗ್ಲಿಕ್ಕೆ ಶುರು ಮಾಡ್ತು. ಇಲ್ಲಿ ಈ ಕಾಂಬೋ ಏನ್ ಸರ್ ಹೇಳಿದ್ರಲ್ಲ, ಒಂದೇ ಒಂದು ಭ್ರಷ್ಟಾಚಾರದ ವಿಷಯ ಬಂದಿಲ್ಲ. ಇನ್ನೊಂದು ಕಡೆ ನೋಡಿದ್ರೆ, ನೀವು ಲಾಲು ಪ್ರಸಾದ್ ಅವರ ಪಾರ್ಟಿಯನ್ನ ನೋಡ್ತಾ ಹೋದ್ರೆ, ಅವರು ಗುಂಡಾರಾಜಿಗೆ ಫೇಮಸ್, ಮತ್ತೇನೂ ಅಲ್ಲ, ಬೇರೆ ಯಾವ ವಿಷಯಕ್ಕೂ ಫೇಮಸ್ ಅಲ್ಲ. ಬಿಹಾರದ ಜನರಿಗೆ ಒಂದು ಸಮಯದಲ್ಲಿ ಹೇಗಿತ್ತು ಅಂದ್ರೆ, ಸಾಯಂಕಾಲ 6 ಗಂಟೆ ಆದ್ಮೇಲೆ ಹೊರಗೆ ಹೋಗ್ಲಿಕ್ಕೆ ಹೆದರ್ತಾ ಇದ್ರು. ಇದು ಲಲ್ಲೂ ಪ್ರಸಾದ್ ಅವರ ಸಮಯದಲ್ಲಿ IAS ಅಧಿಕಾರಿಗಳು ಬಂದ್ರೆ ಲಲ್ಲೂ ಪ್ರಸಾದ್ ಅವರು ಚೇರ್ ಮೇಲೆ ಕೂತ್ಕೊಳ್ಳೋರು, ಮುಂದೆ ನಿಂತಾಗ ಅದೇನಂತಾರೆ ಸರ್, ಪಾನ್ ಅನ್ನ ಉಗಿಯಕ್ಕೆ ಅದನ್ನ ಆಫೀಷಿಯಲ್ಸ್ ಕೈಗಳಲ್ಲಿ ಕೊಡುವಂತ ಪರಿಸ್ಥಿತಿ ಇತ್ತು. ಅದೆಲ್ಲಿ ರಿಪೀಟ್ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಇವತ್ತೊಂದು ಕ್ಲಿಯರ್ ಮ್ಯಾಂಡೇಟ್ ಅನ್ನು ಕೊಟ್ಟಿದ್ದಾರೆ. ಹೇಗಿತ್ತು ಹೇಗಾಯ್ತು ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಕಾಂಗ್ರೆಸ್ MLC ಆಗಿರುವಂತಹ ಸಲೀಂ ಅಹಮದ್ ಅವರು ಸಂಪರ್ಕದಲ್ಲಿದ್ದಾರೆ. ಸಲೀಂ ಅಹಮದ್ ಅವರೇ, ಎಸ್, ಐ ಥಿಂಕ್ ಸಂಪರ್ಕ ಸಾಧ್ಯ ಆಗ್ತಿಲ್ಲ. ಎಸ್, ಪ್ಲೀಸ್ ಕಂಟಿನ್ಯೂ. ಎರಡು ಕಾಂಬಿನೇಷನ್ ಹೇಳ್ತಾ ಇದೆ. ಒಂದ್ ಕಡೆಯಿಂದ ಮೋದಿ ಅವರ ನಮ್ಮ ಸ್ಟ್ರಾಂಗ್ ಆದಂತಹ ಘಟಬಂಧನ್ನು, ಇನ್ನೊಂದು ಕಡೆಯಿಂದ ಸ್ಪಾಟ್ಲೆಸ್ ರಾಜಕೀಯ ಏನ್ ಮಾಡಿದ್ದಾರೆ ನಿತೀಶ್ ಕುಮಾರ್ ಅವ್ರ ನೆಗೆಟಿವಿಟಿ ಇವ್ರಿಗೆ ಏನು ಹೇಳಕ್ಕಾಗ್ಲಿಲ್ಲ. ಇವತ್ತಿನ ಈ ಮೀಡಿಯಾ ಯುಗದಲ್ಲಿ, ಸೋಷಿಯಲ್ ಮೀಡಿಯಾ ಯುಗದಲ್ಲಿ, ಕಾಂಗ್ರೆಸ್ ಆಗ್ಲಿ ಅಥವಾ ಲಾಲು ಪ್ರಸಾದ್ ಅವರ ಪಾರ್ಟಿ ಆಗ್ಲಿ, ಯಾವುದೇ ಕಾರಣಕ್ಕೆ ಅವ್ರ ನೆಗೆಟಿವ್ ಏನು ಹೇಳಲಿಕ್ಕೆ ಆಗ್ಲಿಲ್ಲ. ಅವ್ರಿಗೆ ಅವ್ರು ಏನ್ ತೋರಿಸ್ತಾ ಇದ್ರು ಅಂತ ಹೇಳಿದ್ರೆ, ನಿತೀಶ್ ಕುಮಾರ್ ವಿಚಾರದಲ್ಲಿ BJP ಅವ್ರಿಗೂ ಏನು ನಾವ್ಯಾಕೆ ಹೇಳ್ಬೇಕು? ನಾವ್ ಹೇಳುವುದು ಅವಶ್ಯಕತೆನೇ ಇಲ್ಲ. ಕಳೆದ ಬಾರಿ ಚುನಾವಣೆ ಅವ್ರ ಜೊತೆಗೆ ಕಾಂಗ್ರೆಸ್ ರಿಯಾಕ್ಷನ್ ಏನು ಅಂತ ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.